ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮಿಂದ ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಗಡಿಯನ್ನು ದಾಟಿದ್ದೇನೆ. ಐ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ಮೋರ್ ದ್ಯಾನ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್. ಅದು ಎಲ್ಲ ನಿಮ್ಮ ಪ್ರೀತಿಯಿಂದಲೇ ಸಾಧ್ಯವಾಗಿರುವಂಥದ್ದು. ಧನ್ಯವಾದಗಳು. ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅಪ್ಲಿಕೇಬಲ್ ಆಗಲಿದೆ. ಪ್ರತಿಯೊಂದು ಕೂಡ ಪಾಯಿಂಟ್ಸ್ಗಳನ್ನು ಹಾಗೂ ನಿಮ್ಮ ತಲೆಯಲ್ಲಿ ಇರುವಂತಹ ಡೌಟ್ಸ್ಗಳನ್ನು ಬೋರ್ಡ್ ಮೇಲೆ ಆಲ್ರೆಡಿ ಬರೆದಿದ್ದೇನೆ. ರೀಸನ್ ಇಷ್ಟೇ, ಯಾವುದೂ ಕೂಡ ಮಿಸ್ ಆಗಬಾರ್ದು ನನ್ನ ಒಂದು ವಿಡಿಯೋದಲ್ಲಿ ಅಂತ. ಯಾಕಂದರೆ ಬಹಳ ತಾವುಗಳು ನಂಬಿಕೆನ ಇಟ್ಬಿಟ್ಟು, ಹೌದಲ್ವಾ, ನಿಮ್ಮ ಆ ಫೇತು ನನ್ನ ಮೇಲೆ ಇರುವಂಥದ್ದಿದೆ ಅಲ್ವಾ, ಅದು ನಿಜವಾಗಿಯೂ ಥ್ಯಾಂಕ್ಫುಲ್ ಟು ಯು ಮೈ ಡಿಯರ್ ಚಿಲ್ಡ್ರನ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ವಿಷಯವನ್ನು ತಿಳಿಸಬೇಕು. ಮಿಡ್ ಟರ್ಮ್ ಎಕ್ಸಾಮ್ ನಿಮ್ಮದು ಮುಂದಿನ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಕ್ಲಿಯರ್? ಹಾಗಿದ್ರೆ ಯೂನಿಟ್ ಟೆಸ್ಟು ಕಂಪ್ಲೀಟ್ ಆಗಿದೆ ಪ್ರತಿಯೊಬ್ಬರದು. ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು, ಇಬ್ಬರದು ಕೂಡ ಆಯಿತಾ. ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಗಿದೆ. ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೆ ಘಟಕ ಪರೀಕ್ಷೆ 1 ಅಂತ. ಸೈನ್ಸು, ಆರ್ಟ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋ ಬಹಳ ಅಂದರೆ ಬಹಳ ಮುಖ್ಯವಾಗಿರುವಂಥದ್ದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ, ಈಗ 2025-26 ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಯಿತು. ಸರ್, ನಾನು ಬರೀ ಪಾಸ್ ಆಗಿದ್ದೇನೆ, ಯೂನಿಟ್ ಟೆಸ್ಟ್ 1ರಲ್ಲಿ ಬರೀ ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ. ಹಾಗಿದ್ರೆ ನಂದೇನು ಮುಂದೆ ಇಂಟರ್ನಲ್ಲಿಗೆ ಏನಾದರೂ ಪೆಟ್ಟಾಗತ್ತಾ ಅಥವಾ ಇಂಟರ್ನಲ್ ಮಾರ್ಕ್ಸಿಗೆ ಏನಾದರೂ ತೊಂದರೆ ಉಂಟಾಗತ್ತಾ ಅಂತ ಒಂದು ಪ್ರಶ್ನೆ ಕೇಳಿದರು. ಅದಕ್ಕೆ ಇದೇ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೇನೆ ಸರ್. ಸೆಕೆಂಡು, ಸರ್ ನಾನು ಏನಂತೀರಾ, ಯೂನಿಟ್ ಟೆಸ್ಟ್ 1ರಲ್ಲಿ ಫೇಲ್ ಆಗಿಬಿಟ್ಟಿದ್ದೇನೆ. 2 ಮಾರ್ಕ್ಸು, 3 ಮಾರ್ಕ್ಸ್, 5 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೇನೆ. ಹಾಗಿದ್ರೆ ನನ್ನ ಇಂಟರ್ನಲ್ ಮಾರ್ಕ್ಸು 0 ಬರುತ್ತಾ ಅಂತ ಇಂಥ ಪ್ರಶ್ನೆಗಳನ್ನು ಕೇಳಿದ್ರಿ. ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ. ಇನ್ನೊಬ್ಬರು ಕೇಳಿದರು, ಸರ್ ಐ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಅಂತ. ಆಯಿತಾ, ಬಹಳ ಅಂದರೆ ಬಹಳ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ಪಾಸಾಗಿದ್ದೇನೆ ಆದರೆ ಕಡಿಮೆ ಅಂಕ ತೆಗೆದುಕೊಂಡಿದ್ದೇನೆ ಅಂತ. ಅದರಿಂದ ಏನಾದರೂ ಇಂಟರ್ನಲ್ ಮಾರ್ಕ್ಸಿಗೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಕೊನೆಯ ಮಾರ್ಕ್ಸ್ ಕಾರ್ಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಓವರಾಲ್ ಆಗುತ್ತಲ್ವ, ಆ ಸಮಯದಲ್ಲಿ ತೊಂದರೆ ಆಗುತ್ತಾ ಅಂತ. ಇನ್ನೊಬ್ಬರು ಕೇಳಿದರು, ಸರ್ ಐ ಡಿಡ್ ನಾಟ್ ಅಟೆಂಡ್ ದಿಸ್ ಯೂನಿಟ್ ಟೆಸ್ಟ್ 1. ಸರ್ ಯೂನಿಟ್ ಟೆಸ್ಟ್ 1 ಬರೀಲೇ ಇಲ್ಲ ಸರ್, ನಾನು ಮಿಸ್ ಆಗಿಬಿಡ್ತು, ಅಥವಾ ಹೆಲ್ತ್ ಸರಿ ಇರಲಿಲ್ಲ, ಅಥವಾ ನಾನು ಲೇಟಾಗಿ ಅಡ್ಮಿಷನ್ ಆಗಿದೆ, ಪಾಠಗಳೇ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಯೂನಿಟ್ ಟೆಸ್ಟ್ 1 ಬರೀಲೇ ಇಲ್ಲ ಸರ್ ಅಂತ ಡೌಟಿಗೆ ಇದೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾನೆ. ನೆಕ್ಸ್ಟು, ಈಸ್ ದಿಸ್ ಅಪ್ಲಿಕೇಬಲ್ ಫಾರ್ ಇಂಟರ್ನಲ್ ಮಾರ್ಕ್ಸ್ ಅಂತ ಬರೆದಿದ್ದಾನೆ. ಅಂದರೆ ಯೂನಿಟ್ ಟೆಸ್ಟ್ 1 ಬರೆದ್ರಲ್ವ ಎಲ್ಲರೂ ಕೂಡ ನೀವು, ಹಾಗಿದ್ರೆ ಇದು ಇಂಟರ್ನಲ್ ಮಾರ್ಕ್ಸಿಗೆ ಅಪ್ಲಿಕೇಬಲ್ ಆಗತ್ತಾ ಅಥವಾ ಅಪ್ಲಿಕೇಬಲೇ ಆಗಲ್ವೋ, ಅಥವಾ ಸುಮ್ಮನೆ ನಾವು ಯೂನಿಟ್ ಟೆಸ್ಟ್ 1 ಬರ್ಸೋದು, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಇನ್ನೊಂದು ಮುಖ್ಯವಾದ ವಿಷಯ, ಸರ್ ಐ ಸ್ಕೋರ್ಡ್ ಔಟ್ ಇನ್ ಮೈ ಏನಂತೀರಾ ಸಬ್ಜೆಕ್ಟ್, ಇನ್ ಮೈ ಕೋರ್ ಸಬ್ಜೆಕ್ಟ್, ಹೌದಲ್ವಾ, ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಸರ್, ಹಾಗಿದ್ರೆ ನನಗೇನು ಬಹುಮಾನ ಅಂತ. ಕೊನೆಯದಾಗಿ, ಹೌ ಟು ಇಂಪ್ರೂವ್ ಯುವರ್ ಇಂಟರ್ನಲ್ ಮಾರ್ಕ್ಸ್ ಅಂತ. ಪ್ರತಿಯೊಬ್ಬರಿಗೂ ಕೂಡ ತಲೆನಲ್ಲಿರುವಂಥದ್ದು, ಏನಾದರೂ ಮಾಡಿ ಇಂಟರ್ನಲ್ ಮಾರ್ಕ್ಸ್ ಔಟ್ ಆಫ್ ಔಟ್ ತಗೋಬೇಕು, ನಮ್ಮ ಕಾಲೇಜಲ್ಲಿ ಕೊಡ್ತಾರೋ ಬಿಡ್ತಾರೋ, ಆದರೆ ನಾನು ಏನಾದರೂ ಮಾಡಿ ಅದನ್ನು ಗೇನ್ ಮಾಡಲೇಬೇಕು ಅಂತ ಇದ್ದೀರಾ. ಬನ್ನಿ ಸರ್, ಈಗ ವಿಡಿಯೋನ ಪ್ರಾರಂಭ ಮಾಡೋಣ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ನೀವು ಲೈಕ್ ಪ್ರೆಸ್ ಮಾಡಿದ ತಕ್ಷಣ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿಬಿಟ್ಟು ನಮ್ಮ ಈ ಒಂದು ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ. ಸರ್ ನಾನು ಪಾಸಾಗಿದ್ದೇನೆ. ಪಾಸ್ ಅಂದರೆ ಅರ್ಥ ಆಯ್ತಲ್ವಾ? ಓಕೆ, ಜಸ್ಟ್ ಪಾಸು. ಹಾಗಿದ್ರೆ ನನಗೇನಾದರೂ ತೊಂದರೆ ಆಗುತ್ತಾ ಇಂಟರ್ನಲ್ ಮಾರ್ಕ್ಸಿಗೆ ಅಂತ? ಹೌದು, ಎಸ್, ನೀವು ಬರೀ ಪಾಸಾಗಿದ್ದೀರಾ ಅಂದರೆ ಇಂಟರ್ನಲ್ ಮಾರ್ಕ್ಸಿಗೆ ಬಹಳ ತೊಂದರೆ ಆಗತ್ತೆ. ಅಂದರೆ ಅರ್ಥ ಏನು ಅಂದರೆ ಇಂಟರ್ನಲ್ ಮಾರ್ಕ್ಸ್ ಔಟ್ ಆಫ್ ಔಟ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ಅದನ್ನು ಆಮೇಲೆ ಮಾತಾಡೋಣ ಇದೇ ವಿಡಿಯೋದಲ್ಲಿ. ಸರ್ ನಾನು ಫೇಲ್ ಆಗಿದ್ದೇನೆ, ಹಾಗಿದ್ರೆ ನಾನು ಆ್ಯನ್ಯುವಲ್ ಎಕ್ಸಾಮಲ್ಲೂ ಫೇಲಾ? ನನ್ನನ್ನು ಆ್ಯನ್ಯುವಲ್ ಎಕ್ಸಾಮಿಗೆ ಕುಂದಿರ್ಸ್ತಾರೋ ಇಲ್ವೋ ಅಂತ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಆಯಿತಾ, ನಾನೀಗ ಇಂಟರ್ನಲ್ ಯಾವುದು ಯೂನಿಟ್ ಟೆಸ್ಟ್ 1ರಲ್ಲಿ ಫೇಲ್ ಆಗಿಬಿಟ್ರೆ, ಫೇಲ್ ಆಗಿದ್ದೀನಿ, ಆ್ಯನ್ಯುವಲ್ ಎಕ್ಸಾಮಿಗೆ ಕುಂದಿರ್ಸ್ತಾರೋ ಇಲ್ಲೋ ಅದು ಕೂಡ ಡೌಟ್ ಇದೆ ಬಹಳ ಜನಕ್ಕೆ. ಫೇಲ್ ಆಗಿದ್ದೀನಿ, ಹಾಗಿದ್ರೆ ಇಂಟರ್ನಲ್ ಮಾರ್ಕ್ಸ್ 0 ಕೊಡ್ತಾರಾ ಅಂತ ಡೌಟ್ ಇದೆ. 0 ಕೊಡಲ್ಲ, ಇದನ್ನು ಕೂಡ ಕ್ಲಿಯರ್ ಮಾಡ್ತೀನಿ, ಹೇಗೆ ಇದನ್ನು ಕವರ್ ಮಾಡ್ಕೋಬೇಕು ಅಂತ. ಪಾಸಾಗಿದ್ದೀನಿ, ಹಾಗಿದ್ರೆ ನನಗೆ ಜಾಸ್ತಿ ಅಂಕ ಬೇಕು, ಜಾಸ್ತಿ ಬರ್ತಾ ಇಲ್ಲ, ಇದನ್ನು ಹೇಗೆ ಕವರ್ ಮಾಡ್ಕೋಬೇಕು ಎಲ್ಲದು ಕೂಡ ಈ ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಸರ್ ಬಹಳ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೇನೆ, ಇದನ್ನೇನಾದರೂ ಮಾಡಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾ? ಇಂಪ್ರೂವ್ಮೆಂಟ್ ಅಂದರೆ ಅರ್ಥ ಆಯ್ತಲ್ವಾ, ನನಗೀಗ ಇಂಗ್ಲೀಷಲ್ಲಿ ಕೇವಲ ಒಂದು 20 ಮಾರ್ಕ್ಸ್ ಬಂದಿದೆ ಸರ್, ಔಟ್ ಆಫ್ 14ನಲ್ಲಿ ಬರೀ 20 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ. ಏನಾದರೂ ಮಾಡಿ ನಾನು ನನ್ನ ಲೆಸ್ ಮಾರ್ಕ್ಸ್ ಇರುವುದನ್ನು, ಕಡಿಮೆ ಇರುವುದ ಅಂಕಗಳನ್ನು ಜಾಸ್ತಿ ಮಾಡ್ಕೋಬೋದಾ? ಎಸ್, ದೆರ್ ಈಸ್ ಎ ಪಾಸಿಬಿಲಿಟಿ. ಅದರ ಬಗ್ಗೆ ಮಾತಾಡ್ತೀನಿ. ಸರ್ ಐ ಡಿಡ್ ನಾಟ್ ರೈಟ್, ಹಾಗಿದ್ರೆ ನಾನು
ಆ್ಯನ್ಯುವಲ್ ಎಕ್ಸಾಮಿಗೆ ಕುಂದಿರ್ಸ್ತಾರ ನನಗೆ ಅಂತ. ಹೌದು ತಮ್ಮ, ಈ ಯೂನಿಟ್ ಟೆಸ್ಟಿಗೂ ಆ್ಯನ್ಯುವಲ್ ಎಕ್ಸಾಮಿಗೂ ಸಂಬಂಧನೇ ಇಲ್ಲ. ನಿಮ್ಗೆ ಯಾರಾದರೂ ಹಾಗೆ ಹೆದರಿಸ್ತಾ ಇದ್ದರೆ ದಯವಿಟ್ಟು ವಿಡಿಯೋ ನನ್ನ ಪೋಷಕರಾಗಿರ್ಬೋದು ಅಥವಾ ನನ್ನ ಟೀಚರ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಾಲ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ದಯವಿಟ್ಟು ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಬೇರೆ ರೀತಿ ಮಕ್ಕಳನ್ನು ನಾವು ಏನಂತೀರ ಪ್ರಿಪೇರ್ ಮಾಡೋಣ ಎಕ್ಸಾಮಿಗೆ. ಆದರೆ ಯೂನಿಟ್ ಟೆಸ್ಟ್ ಮಗು ಬರೆದಿಲ್ಲ ಅಥವಾ ಫೇಲ್ ಆಗಿದ್ದಾನೆ ಅಥವಾ ಕಡಿಮೆ ಅಂಕ ಬಂದಿದೆ, ಅದರಿಂದ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಸಂಬಂಧನೇ ಇಲ್ಲ. ಕ್ಲಿಯರ್? ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧ ಇಲ್ಲ. ನೆಕ್ಸ್ಟ್, ಈಸ್ ದಿಸ್ ಅಪ್ಲಿಕೇಬಲ್ ಫಾರ್ ಇಂಟರ್ನಲ್ ಮಾರ್ಕ್ಸ್? ಸರ್, ಇಂಟರ್ನಲ್ ಮಾರ್ಕ್ಸು ಕೊನೆಗೆ ನಮ್ಗೆ ಹಾಕ್ತಾರಲ್ವ, ಅದು ಅಪ್ಲಿಕೇಬಲ್ ಆಗುತ್ತಾ ಯೂನಿಟ್ ಟೆಸ್ಟ್ 1 ಅಂತ? ಹೌದು, 100% ಅಪ್ಲಿಕೇಬಲ್ ಆಗುತ್ತೆ. ಕ್ಲಿಯರ್? ಹಾಗಿದ್ದರೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಹೇಳ್ಕೊಡ್ತೇನೆ. ಸರ್, ನಾನು ಔಟ್ ಆಫ್ ಔಟ್ ಬಂದಿದ್ದೆ ಸರ್ ಅಂತ ನೀವೆಲ್ಲ ಒಂದು ಏನಂತೀರ, ನೀವೆಲ್ಲ ಆಯಿತಾ ಗೆದ್ದುಬಿಟ್ರಿ ಅಂತ, ಲೈಫಲ್ಲಿ ಒಂದು ಸ್ಟೇಜನ್ನು ಕ್ರಾಸ್ ಮಾಡಿಬಿಟ್ರಿ, ಯು ಡಿಡ್ ವೆಲ್ ಇನ್ ಯುವರ್ ಲೈಫ್ ಅಂತ, ಆಯಿತಾ, ಯು ಡಿಡ್ ವೆಲ್ ಇನ್ ಯುವರ್ ಎಕ್ಸಾಮ್ ಅಂತ. ಇದೇ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ನೀವು ಆಲ್ರೆಡಿ ಒಂದು ಸ್ಟೇಜನ್ನು ಕ್ರಾಸ್ ಮಾಡಿಬಿಟ್ರಿ. ಈಗ ಕಡಿಮೆ ಅಂಕ ತಗೊಂಡವರು ಅಥವಾ ಬರೇ ಪಾಸ್ ಆದವರು ಅಥವಾ ಕಡಿಮೆ ಅಂಕಗಳನ್ನು ಅಥವಾ ಫೇಲ್ ಆದವರು ಅಥವಾ ಬರದೇ ಇರೋರು, ಅವರು ಮತ್ತೆ ನೀವು ಹಾಕಿದಂಥ ಎಫರ್ಟನ್ನು ಹಾಕಲೇಬೇಕಾಗತ್ತೆ. ಕೊನೆಯದಾಗಿ ಬರುವಂಥದ್ದು ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಗೀತು. ಹೌ ಟು ಇಂಪ್ರೂವ್ ಯುವರ್ ಇಂಟರ್ನಲ್ ಮಾರ್ಕ್ಸ್ ಅಂತ. ಹಾಗಿದ್ದರೆ ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಸರ್? ಯಾಕಂದರೆ ಈಗ ಆಲ್ರೆಡಿ ನೀವು ಟಾರ್ಗೆಟು ಮಿಡ್ ಟರ್ಮ್ ಎಕ್ಸಾಮಿಗೆ ಮಾಡ್ತಾಯಿದ್ದೀರಾ. ಯೂನಿಟ್ ಟೆಸ್ಟ್ 1 ಸರಿಯಾಗಿಲ್ಲ ವಿದ್ಯಾರ್ಥಿಗಳೇ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಇದು ಯೂನಿಟ್ ಟೆಸ್ಟ್ 1. ಇದಾದ ಮೇಲೆ ಈಗ ನಡೀತಾ ಇರುವಂಥದ್ದು ನಿಮಗೆ ಮಿಡ್ ಟರ್ಮ್ ಎಕ್ಸಾಮು. ಇದಾದ ಮೇಲೆ ನಡೆಯೋದು ಯೂನಿಟ್ ಟೆಸ್ಟ್ 2. ಕ್ಲಿಯರ್? ಇದಾದಮೇಲೆ ನಡೆಯುವಂಥದ್ದು ಪ್ರಿಪೇಟ್ರಿ, ಇದಾದಮೇಲೆ ಆಗೋದು ಆ್ಯನ್ಯುವಲ್ ಎಕ್ಸಾಮ್. ಇದು ನಮ್ಮ ಪ್ರೋಸೆಸ್ಸು. ಇದು ನನ್ನ ಪ್ರೋಸೆಸ್ ಅಲ್ಲ, ಪ್ರತಿಯೊಂದು ಕಾಲೇಜಲ್ಲೂ ಇದೇ ರೀತಿಯಾಗಿ ಇದನ್ನು ನಡೆಸ್ತಾರೆ. ಸರ್, ನಾನು ಯೂನಿಟ್ ಟೆಸ್ಟ್ 1ರಲ್ಲಿ ಏನೂ ಬರದೇ ಇಲ್ಲ, ತೊಂದರೆ ಆಗಿಬಿಟ್ಟಿದೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಚಾನ್ಸ್ ಇದೆ ನೋಡಿ. ಯೂನಿಟ್ ಟೆಸ್ಟ್ 1 ಯಾರ್ದು ಸರಿಯಾಗಿಲ್ವೋ ನನ್ನ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ 1 ಯಾರ್ದು ಸರಿಯಾಗಿಲ್ವೋ, ಯೂನಿಟ್ ಟೆಸ್ಟ್ 2ನಲ್ಲಿ ಆದಷ್ಟು 40 ಮಾರ್ಕ್ಸಿಗೆ ಇರುವಂತಹ ಸಬ್ಜೆಕ್ಟ್ಗಳು ಮಾತ್ರ ಇಂಟರ್ನಲ್ ಮಾರ್ಕ್ಸಿಗೆ ಕೌಂಟ್ ಆಗುವಂಥದ್ದು. ಇದು ಕೂಡ ನಿಮಗೆ ಗೊತ್ತಿರಲಿ. 35 ಮಾರ್ಕ್ಸಿಗೆ ಬರೆಯುವಂಥ ಸಬ್ಜೆಕ್ಟ್ಗಳಿಗೆ ಇಂಟರ್ನಲ್ ಮಾರ್ಕ್ಸಿಗೆ ಸಂಬಂಧನೇ ಇಲ್ಲ. ಇದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ನಿಮಗೆ ಮಾಡಿಕೊಡ್ತೇನೆ, ಯಾಕಂದರೆ ಬಹಳ ಲೆಂತಿ ಆಗಿಬಿಡುತ್ತೆ. ಈಗ 40 ಮಾರ್ಕ್ಸಿಗೆ ಬರೆಯುವಂತಹ ಎಕ್ಸಾಮ್ಗಳು ಕನ್ನಡ, ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಅವು ಇವು, ಮ್ಯಾಥ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಅದು ಇದು ಭಾಳ ಇದ್ದಾವೆ, ಪೊಲಿಟಿಕಲ್ಲು, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಾಲಜಿ. ಹಾಗಿದ್ದರೆ ಯೂನಿಟ್ ಟೆಸ್ಟ್ 2ನಲ್ಲಿ ಏನಾದರೂ ನೀವು 40 ಔಟ್ ಆಫ್ 40 ತಗೊಂಡಿದ್ದೇ ಆದರೆ, ಅಥವಾ 38 ಕ್ರಾಸ್ ಮಾಡಿದರೂ ಸಾಕು ಸರ್, 37 ಕ್ರಾಸ್ ಮಾಡಿದರೂ ಸಾಕು, ಈ ಒಂದು ರೇಂಜಲ್ಲಿ ತಾಗಳು ಯೂನಿಟ್ ಟೆಸ್ಟ್ 2ನಲ್ಲಿ ಅಂಕಗಳನ್ನು ತಗೊಂಡ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 3 ಎಕ್ಸಾಮ್ ಇದ್ದಂಗೆ ಇದು 1, 2, 3 ಈ 3ರಲ್ಲಿ ಬೆಸ್ಟ್ 2 ಕನ್ಸಿಡರ್ಡ್ ಮಾಡ್ತಾರೆ. ಬೆಸ್ಟ್ 2 ಅಂದರೆ ಅರ್ಥ ಆಗುತ್ತಲ್ವಾ? ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದು 40 ಮಾರ್ಕ್ಸಿಗೆ ಎಕ್ಸಾಮು, ಇದು 80ಗೆ, ಇದು ಕೂಡ 40 ಮಾರ್ಕ್ಸಿಗೆ ನಡೆಯುತ್ತೆ. ಇದಕ್ಕೆ ಸಂಬಂಧನೇ ಇಲ್ಲ. ಪ್ರಿಪೇಟ್ರಿ ನೀವು ತಲೆನೇ ಕೆಡಿಸ್ಕೋಬೇಡಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ 1 ಯಾರ್ದು ಸರಿಯಾಗಿಲ್ವೋ ಅಂತಹ ವಿದ್ಯಾರ್ಥಿಗಳು ನನ್ನ ಮಾತನ್ನು ಕೇಳಿ ಯೂನಿಟ್ ಟೆಸ್ಟ್ 2ನಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ತಾಗಳು ತೆಗಿಲೇಬೇಕು ಅಂದರೆ ತೆಗಿಲೇಬೇಕಾಗತ್ತೆ. ಧನ್ಯವಾದಗಳು. ಇನ್ನೊಂದು ವಿಡಿಯೋ, ಈ ಮಿಡ್ ಟರ್ಮ್ ಎಕ್ಸಾಮ್ ಏನಾದರೂ ಅದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೇನೆ. ಯಾಕೆಂದರೆ ವಿಡಿಯೋ ಲೆಂತಿ ಆದರೆ ಯಾರೂ ಕೂಡ ನೀವು ನೋಡಲ್ಲ. ದಯವಿಟ್ಟು ನಿಮ್ಮ ಕಮೆಂಟ್ಸಿಗಾಗಿ ನಾವು ಕಾಯ್ತಾ ಇರ್ತೀವಿ. ಏನೇ ಡೌಟ್ ಇದ್ದರೂ ತಾಗಳು, ಆಯಿತಾ, ವಿತೌಟ್ ಎನಿ ಹೆಸಿಟೇಷನ್, ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್ ಮೈ ಡಿಯರ್ ಚಿಲ್ಡ್ರನ್. ನೀವು ಬೆಳೆಸಿದಂತಹ ಯೂಟ್ಯೂಬ್ ಚಾನಲ್ ಇದು. ಹಾಗಾಗಿ ನಾವು ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಒತ್ತನ್ನು ಕೊಟ್ಟು ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರು ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದೀರೋ, ದಿಸ್ ಈಸ್ ದ ರೈಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಫಾರ್ ಯು. ಇಷ್ಟೇ ಹೇಳುವಂಥದ್ದು ನಾನು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಥಮ ಹಾಗೂ ದ್ವಿತೀಯ PUCಯ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸ್ಟೇ ಟ್ಯೂನ್ಡ್ ಫಾರ್ ಅವರ್ ಒನ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ. ಗಾಡ್ ಬ್ಲೆಸ್ ಯು ಆಲ್.